ಒಂದು ಮೂವೀಸ್ ಬರುತ್ತೆ ಗುರು. ಆ ಮೂವಿ ನೋಡಿದಾಗ ಅದ್ರ ಇಂಪ್ಯಾಕ್ಟ್ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ ಅದರಿಂದ ಆಚೆ ಕಡೆ ಬರಕ್ಕೆ ಒಂದು 5-6 ದಿನ ಬೇಕು ಗುರು. ಅದೇ ಪಟ್ಟಿಯಲ್ಲೇ ನಮ್ಮ ಚಾವ ಬರುತ್ತೆ ಗುರು. ನಾನು ರಿವ್ಯೂನ ಲೇಟಾಗಿ ಹಾಕೋದಕ್ಕೂ ಕಾರಣ ಅದೇ ಗುರು. ನಮ್ಮ ಮೂವಿ ವಿಷಯಕ್ಕೆ ಬಂದ್ರೆ ಮೂವಿ ಮಾತ್ರ ಸೈಕ್ ಆಗೈತೆ ಗುರು. ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟು ಮೂವಿ ನೋಡ್ಬಿಡ್ರಿ ಗುರು, ಯಾವ್ದೇ ಡೌಟ್ ಇಟ್ಕೋತೀರಾ. ಇನ್ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ಮರಾಠರ ಸಾಮ್ರಾಜ್ಯದಲ್ಲಿ ಛತ್ರಪತಿ ಶಿವಾಜಿ ಅವರು ಕಾಲವಾದಾಗ ಆ ಸಾಮ್ರಾಜ್ಯದ ಮೇಲೆ ಮೊಘಲರದ್ದು ಕಣ್ಣು ಬೀಳುತ್ತೆ ಗುರು. ಇದೇ ಸಿಕ್ಕಿ ಚಾನ್ಸ್ ಅಂತ ಹೇಳ್ಬಿಟ್ಟು ಮರಾಠರ ಮೇಲೆ ಮೊಘಲರು ದಾಳಿ ಮಾಡ್ತಾರೆ ಗುರು. ಬಟ್ ಛತ್ರಪತಿ ಶಿವಾಜಿ ಅವ್ರಿಗೆ ಒಬ್ಬ ಮಗ ಇರ್ತಾನೆ ಗುರು. ಅವ್ರ ಹೆಸರೇ ಸಂಭಾಜಿ. ಅವರು ಯಾವ ಲೆವೆಲ್ಗೆ ಆಡಳಿತ ಮಾಡಿದ್ರು, ಅವ್ರ ಅಪ್ಪ ಹೆಸರನ್ನ ಯಾವ ಲೆವೆಲ್ಗೆ ಉಳಿಸಿದ್ರು, ಅವ್ರ ಕೊನೆ ದಿನದಲ್ಲಿ ಯಾವ ಲೆವೆಲ್ಗೆ ಕಷ್ಟಪಟ್ಟು ಸಾಮ್ರಾಜ್ಯನ ಆಳಿದ್ರು ಅನ್ನೋದೇ ಸ್ಟೋರಿ ಗುರು. ಇನ್ನ ಮೂವಿ ನೇಮ್ ನ ಚಾವಾ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಚಾವಾ ಅಂದ್ರೆ ಏನಿಲ್ಲ ಗುರು, ಸಿಂಹದ ಮರಿ ಅಂತ ಅರ್ಥ. ನಮ್ಮ ಮೂವಿಯಲ್ಲಿ ಮೇನ್ ಪ್ಲಸ್ ಏನಂದ್ರೆ ಆ ಸಿನಿಮಾಟೋಗ್ರಫಿ BGM ಗುರು. ಏನನ್ನ ಕೊಟ್ಟಿದ್ಯಾ ಗುರು ಆ BGM, ಸಖತ್ ಅಂದ್ರೆ ಸಖತ್ ಬಿಡುಗರು. ಮೂವಿ ಸ್ಟಾರ್ಟಿಂಗ್ ಇಂದ ಫಸ್ಟ್ ಹಾಫ್ ವರ್ಗು ಒಂಥರ ಸ್ಲೋ ಆಗಿ ಹೋದ್ರು ಆ BGM ಮತ್ತೆ ಸಿನಿಮಾಟೋಗ್ರಫಿಯಿಂದ ಒಂಥರ ಸಖತ್ತಾಗಿ ಅನಿಸ್ತು ಗುರು. ಇನ್ನ ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದ್ರೆ ಬಿಡ್ರಿ ಗುರು, ಅದಕ್ಕೆ ಎಷ್ಟು ಹೇಳಿದ್ರೆ ಅಷ್ಟು ಕಮ್ಮಿನೇ ಅಂತಾನೆ ಹೇಳ್ಬೋದು ಗುರು. ಇನ್ನ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತನೂ ಯಪ್ಪ ಮೈಯಲ್ಲೇ ಗೂಸ್ ಪಿಂಪಲ್ಸ್ ಎದ್ದೋಳದಂತನೂ ಪಕ್ಕಾ ಗುರು. ಏನಪ್ಪ ಸ್ವಾಮಿ ಎಷ್ಟು ಹೇಳಿದ್ರು ಕಮ್ಮಿನೇ ಗುರು. ಮೇನ್ಲಿ ವಿಲನ್ ಪಾತ್ರದಲ್ಲಿ ಅದೇ ಔರಂಗಜೇಬ್ ಪಾತ್ರದಲ್ಲಿ ಮಾಡಿರೋ ಆಕ್ಟರ್ ಅಂತನೂ ಸಾಕದಾಗ ಮಾಡೋನೆ ಗುರು. ಜೀವ್ಸ್ ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಗುರು. ಇನ್ನ ರಶ್ಮಿಕಾಕ್ಕನ್ ಬಗ್ಗೆ ಕೊಟ್ಟಿರೋದ್ರಲ್ಲಿ ಸಾಕದಾಗೆ ಮಾಡೋಳೆ, ಆ ಲೆವೆಲ್ಗೆ ಏನು ಪರ್ಫಾರ್ಮೆನ್ಸ್ ಇಲ್ಲ ಗುರು. ಮೇನ್ ಮ್ಯಾನ್ ಆಫ್ ದಿ ಶೋ ಯಾರಂದ್ರೆ ಮೂವಿಯಲ್ಲೇ ಅದು ವಿಕ್ಕಿ ಕೌಶಲ್ ಅವರು ಮಾತ್ರ ಗುರು. ಯಪ್ಪ 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 ಸಂಭಾಜಿ ಮಹಾರಾಜ್ ಪಾತ್ರದಲ್ಲಿ ಬೇರೆ ಯಾರನ್ನೂ ಊಹಿಸ್ಕೊಂಡಿರೋಷ್ಟು ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ಟವ್ರೆ ಗುರು. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಟ್ರಾಜಿಡಿಕ್ ಸೀನ್ಸ್ ಅಲ್ಲಿ ಆ ಬ್ರೂಟಲ್ ಆಗಿ ಟಾರ್ಚರ್ ಅನುಭವಿಸ್ಬೇಕಾದ್ರೆ ಮಾಡೋ ಒಂದು ಅಗ್ರೆಷನ್ಸ್, ಆ ಎಕ್ಸ್ಪ್ರೆಷನ್ಸ್ ಯಪ್ಪ ನಿಜವಲ್ಲ ದಾಸೋಹ ಅಂತಾನೆ ಹೇಳ್ಬಿಟ್ಟೆ ಗುರು ನಾನಂತನು. ಒಬ್ಬ ಡೈರೆಕ್ಟರ್ ಆದವನು ಒಬ್ಬ ಒಳ್ಳೆ ಆಕ್ಟರ್ನ ಇಟ್ಕೊಂಡು ಒಂದು ಎಫೆಕ್ಟಿವ್ ಪಾತ್ರ ಕೊಟ್ರೆ ಯಾವ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಔಟ್ಪುಟ್ ಆಚೆ ಕಡೆ ಬರುತ್ತೆ ಅಂತ ಈ ಪಾತ್ರದಲ್ಲಿ ಈ ಫಿಲಮ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಗುರು. ನಮ್ಮ ಮೂವಿಯಲ್ಲಿ ನನಗೆ ನೆಗೆಟಿವ್ಸ್ ಅಂತ ಯಾವುದು ಕಾಣಿಸಿಲ್ಲ ಗುರು. ಕೆಲವೊಂದು ಕಾಣಿಸ್ತು, ಬಟ್ ಅದು ಆ ಲೆವೆಲ್ಗೆ ಎಫೆಕ್ಟಿವ್ ಆಗಿ ಇರಲಿಲ್ಲ ಗುರು. ಅದರಲ್ಲೂ ನನಗೆ ಸಂಭಾಜಿ ಮಹಾರಾಜ್ ಅವ್ರನ್ನ ಮಾತ್ರ ತುಂಬ ಡೆಪ್ತ್ ಆಗಿ ತೋರಿಸವ್ರೆ. ಬಟ್ ಮರಾಠ ಸಾಮ್ರಾಜ್ಯದಲ್ಲೇ ಒಳ ಪಾಲಿಟಿಕ್ಸ್ ಬಗ್ಗೆ ಇನ್ನೂ ಡೆಪ್ತ್ ಆಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು ಗುರು. ಓವರ್ ಆಲ್ ಮೂವಿ ಸಖತ್ತಾಗೈತೆ ಗುರು. ನಿಜವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಗುರು. ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಗುರು, ಈ ಮೂವಿ ಮಾತ್ರ ತಪ್ಪದೆ ನೋಡ್ರಿ ಗುರು, ಅದು ಥಿಯೇಟ್ರಲ್ಲೇ ನೋಡ್ರಿ ಗುರು. ನನಗೆ ಪರ್ಸ್ನಲ್ ಆಗಿ ಬೇಜಾರಾಗಿದ್ದೇನೆಂದ್ರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಮೂವಿನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ದಿರಾ ಬರೀ ಬಾಲಿವುಡ್ ಹಿಂದಿಯಲ್ಲಿ ಮಾತ್ರ ಮಾಡಿದ್ದಾರೆ. ಅದು ನನಗೆ ಬೇಜಾರಾಯ್ತು ಗುರು. ಬಟ್ ಮುಂದೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಡಬ್ ಆಗೋ ಚಾನ್ಸಸ್ ಐತೆ, ನೋಡೋಣ ಗುರು. ಡಬ್ ಆದ್ರೆ ಅದನ್ನು ನಮ್ಮ ಕನ್ನಡದಲ್ಲಿ ನೋಡಕ್ಕೆ ನಾನಂತೂ ಸಖತ್ತಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗುರು. ಇಷ್ಟೇ ಗುರು ಈ ಮೂವಿ ರಿವ್ಯೂ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಮಾಡ್ಕೊಬಿಡ್ರಿ ಗುರು. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.